ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಹಬ್ಬಕ್ಕೆ ಊರಿಗೆ ಹೋಗ್ತಾಯಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬ ಇದೆಯಲ್ಲ, ಗೌರಿ ಗಣೇಶ ಹಬ್ಬ, ಹಂಗಾಗಿ ಊರಿಗೆ ಹೋಗ್ತಾಯಿದ್ದೀನಿ. ನಾನು ಮಾಮೂಲಿ ಹೋಗ್ತೀನಲ್ಲ ವರ್ಷ ಅಪ್ಪನ ಮನೆಗೆ, ಅಲ್ಲೇ ಹೋಗ್ತಾಯಿದ್ದೀನಿ. ಅಜ್ಜಿ ಊರಿಗೆ ಹೋಗ್ತಾಯಿದ್ದೀವಿ. ಈ ಸರಿ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಕಾರ್ ಬಂದು ನಮ್ಮ ಮನೆಯವ್ರು ಬರ್ತೀನಿ ಅಂದರು, ಅದಕ್ಕೆ ಅವ್ರು ಕಾರ್ ಬಿಟ್ಬಿಟ್ಟು ನಾವು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ 3 ಜನನು. ಈಗ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ, ಬನ್ನಿ ಬಸ್ಸಲ್ಲಿ ಹೋಗೋಣ. ಆ್ಯಕ್ಚುಲಿ ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ, ಅಲ್ಲಿ ಬಂದು ನನ್ನ ತಮ್ಮ ಬಂದು ಪಿಕಪ್ ಮಾಡ್ತಾನೆ, ಹಾಗಾಗಿ ಬಸ್ಸಲ್ಲಿ ಈಗ ಹೊರಟಿದ್ದೀವಿ. ಈಗ ಹೊರಟೋಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿಬಿಡ್ತು. ನಾವು ಸ್ಕೂಲಿಂದ ಮಕ್ಕಳು ಬಂದ ಮೇಲೆ ನಾನು ಹೊರಟಿದ್ದು 3 ಗಂಟೆ ಮೇಲೆ. ಈಗ ಹೋಗೋಷ್ಟರಲ್ಲಿ ಆಲ್ರೆಡಿ 6 ಗಂಟೆ ಆಗಿದೆ, ನೋಡಿ ಗೊತ್ತಾಗ್ತಾಯಿದೆ. ಸೂರ್ಯ ಮುಳುಗ್ತಾ ಇದ್ದಾನೆ, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈಗ ಅದಾಗಿದೆ, ಮನೆಗೆ ಹೋಗಿ ತಲುಪಿ ಆಲ್ರೆಡಿ ಅಮ್ಮ, ಅತ್ತಿಗೆ, ತಮ್ಮನ ಹೆಂಡ್ತಿ ಎಲ್ಲರೂ ಆಲ್ರೆಡಿ ಬಂದಿದ್ದರು. ಮಧ್ಯಾಹ್ನನೇ ಬಂದು ಅಡುಗೆ ತಿಂಡಿಗೆಲ್ಲ ರೆಡಿ ಮಾಡ್ತಾಯಿದ್ರು. ನನ್ನ ತಮ್ಮನ ಹೆಂಡ್ತಿ ಮತ್ತು ಅಮ್ಮ ಆಲ್ರೆಡಿ ಚಕ್ಲಿ ಮಾಡ್ತಾಯಿದ್ರು. ಅದಕ್ಕೆ ಬಂದು ಅಡುಗೆ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಹೋದೆ. ನಾನು ಹೋಗೋಷ್ಟರಲ್ಲಿ ಕತ್ಲೆ ಆಗಿಬಿಡ್ತು, 7:30 ಆಗೋಯ್ತು. ಹಾಗಾಗಿ ಹೋದ ತಕ್ಷಣ ನಾನು ಡ್ರೆಸ್ ಚೇಂಜ್ ಮಾಡಿ ಬೇಗ ನಾನು ಸ್ವಲ್ಪ ತಿಂಡಿಗೆ ಹೆಲ್ಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಅಮ್ಮ ಮತ್ತು ಅತ್ತಿಗೆಯವರೆಲ್ಲ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ ಹೇಗೆ ಮಾಡ್ತಾಯಿದ್ದಾರೆ ಅಂತ. ಆಲ್ರೆಡಿ ಚಕ್ಲಿ ಮಾಡಲಿಕ್ಕೆ ಹಾಕ್ಕೊಂಡಿದ್ದಾರೆ. ನಾನು ಚಕ್ಲಿ ಮಾಡೋದು ಹೇಗೆ ಅಂತ ಹೋದ್ಸತಿ ಗೌರಿ ಹಬ್ಬದ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ಈ ಸತಿ ನಾನು ಬರೋದು ಲೇಟ್ ಆಯ್ತಲ್ಲ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ನಾನು ನುಪ್ಪಟ್ಟಿಗೆ ಕಲಿಸ್ಕೊಳ್ಳೋಣ ಅಂತ ಡ್ರೆಸ್ ಚೇಂಜ್ ಮಾಡಿ ನುಪ್ಪಟ್ಟಿಗೆ ಕಲಿಸ್ಕೊತಾ ಇದ್ದೀನಿ. ಅಮ್ಮಂಗೆ ತೋರಿಸ್ತಾ ಇದ್ದೀನಿ ಎಷ್ಟು ಹಾಕಬೇಕು ಅಂತ. ತೋರಿಸಿ ನುಪ್ಪಟ್ಟಿಗೆ ಕಲಿಸ್ಕೊತಾ ಇದ್ದೀನಿ ನೋಡಿ. ಈಗ ಆಲ್ರೆಡಿ ನುಪ್ಪಟ್ಟು ಕಲಸಿ ರಾತ್ರಿ ಎಲ್ಲ ತಿಂಡಿ ಎಲ್ಲ ಮಾಡ್ದು. ಈಗ ಬೆಳಗ್ಗೆ ಆಯಿತು. ಬೆಳಗ್ಗೆ ನಾವು ಒಂದು 5 ಗಂಟೆ ರಾತ್ರಿ ಆಯಿತು ಮಾಡೋಷ್ಟರಲ್ಲಿ. 1 ಅವರ್ ಮಲಗೋಣ ಅಂತ 2 ಅವರ್ ಮಲಗಿದ್ದು ಎದ್ದೇಳ್ತಾ ಇದ್ದೋ 7 ಗಂಟೇಲಿ. ಅಷ್ಟರಲ್ಲಿ ಅಮ್ಮ, ಅಜ್ಜಿ ಎಲ್ಲರೂ ಸೇರಿ ನಮ್ಮ ಕಡೆ ಇದನ್ನು ಚಿಕ್ಕಿನ ಉಂಡೆ ಅಂತ ಕರೀತಾರೆ, ಅದನ್ನು ಮಾಡ್ತಾಯಿದ್ರು. ಅದನ್ನು ಆಲ್ರೆಡಿ ಮಾಡಿದರು. ನಾನು ಎದ್ದು ಕಾಫಿ ಎಲ್ಲ ಮಾಡಿ ವಾಂಗಿಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವಾಂಗಿಬಾತ್ಗೆ ಇಟ್ಟಿದ್ದೀನಿ. ಅಮ್ಮ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ದೆ. ನಾನು ಆಲ್ರೆಡಿ ಒಲೆ ಮೇಲೆ ಇಟ್ಟಿದ್ದೆ. ನಮಗೆಲ್ಲರಿಗೂ ಗೌರಿ ಹಬ್ಬ ಅಂದರೆ ತುಂಬ ಇಷ್ಟ. ಏಕೆಂದರೆ ಎಲ್ಲರೂ ಸೇರಿ, ಒಂದೇ ಕುಟುಂಬದವರೆಲ್ಲ ಸೇರಿ ಮಾಡ್ತೀವಲ್ಲ, ಹಾಗಾಗಿ ತುಂಬ ಖುಷಿಯಾಗುತ್ತೆ. ಒಂಥರ ಎಲ್ಲರೂ ಸೇರಿ ಹಬ್ಬ ಮಾಡೋದು, ಎಲ್ಲ ಒಂದೊಂದು ಕೆಲಸ ಮಾಡ್ಕೊತೀವಿ. ಹಾಗಾಗಿ ಒಂಥರ ಖುಷಿ ಅನಿಸುತ್ತೆ. ಕುಟುಂಬ ಅಂದ್ರೇ ಹಾಗೆ ಅಲ್ವಾ, ಎಲ್ಲರೂ ಒಟ್ಟಿಗೆ ಸೇರಿ ಒಂದೊಂದು ಕೈ ಹಾಕಿದ್ರೆ ಎಷ್ಟು ಬೇಗ ಕೆಲಸ ಮುಗ್ದೋಗುತ್ತೆ. ಹೊಂದಾಣಿಕೆ ಅನ್ನೋದು ಮುಖ್ಯ. ಹೊಂದಾಣಿಕೆ ಆಗಿದ್ದರೆ ಯಾವುದೇ ಕುಟುಂಬ ಆದರೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾವು ಅದೇ ಥರ ಖುಷಿಯಾಗಿರೋಣ ಅಂತ ಖುಷಿಯಾಗೇ ಇರ್ತೀವಿ. ಈಗ ಅದಾಗಿದೆ. ಅಜ್ಜಿ, ನಮ್ಮ ಅತ್ತೆ ಬಂದು ಕಜ್ಜಾಯ ಮಾಡ್ಕೊತೀನಿ ಅಂತ ಕಜ್ಜಾಯ ಮಾಡ್ತಾಯಿದ್ರು ಅವರು. ಅಷ್ಟರಲ್ಲಿ ನಾನು ಮೈದಾ ಹಿಟ್ಟು ಕಲಿಸ್ಕೊತಾ ಇದ್ದೆ. ಹಂಗೂ ನಮ್ಮ ಅಣ್ಣನ ಮಗಳಿಗೆ ಸ್ವಲ್ಪ ಕೀಟ್ಲೆ ಮಾಡ್ತಾ ಮೈದಾ ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೆ. ಈಗ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊತಾ ಇದೆ. ಒಬ್ಬರು ಕಾಯಿ ತುರಿತಿದ್ದಾರೆ, ನಾನು ಮೈದಾ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ನಮ್ಮ ತಮ್ಮನ ಹೆಂಡ್ತಿ ಬಂದು ಪಾತ್ರೆ ತೊಳಿತಿದ್ದಾಳೆ, ನಮ್ಮ ಅಣ್ಣನ ಹೆಂಡ್ತಿ ಬಂದು ವೀಡಿಯೋ ಮಾಡ್ತಿದ್ದಾಳೆ ಆಚೆ ಕಡೆ. ಇಷ್ಟನ್ನೆಲ್ಲ ಆಯಿತು. ಮಕ್ಕಳೆಲ್ಲ ಬಂದು ಹಳೆ ಹಟ್ಟಿ, ನಮ್ಮದು ಹಳೆ ಮನೆ, ಇನ್ನೊಂದು ಮನೆ ಇದೆಯಲ್ಲ, ಅದಕ್ಕೆ ಹಳೆ ಹಟ್ಟಿ ಅಂತೀವಿ. ಹಳೆ ಹಟ್ಟಿ ಭಾಗದಲ್ಲಿ ಚಾಪೆ ಹಾಸ್ಕೊಂಡು ಸುಮ್ಮನೆ ಉಳ್ಳಾಡ್ತಿದ್ದಾವೆ ಮಕ್ಕಳು. ಅವ್ರು ಆಟ ಆಡ್ತಾ ಇರಲಿ ಅಂತ ನಾವು ಒಳಗಡೆ ಕೆಲಸ ಮುಗಿಸಿ ರಾತ್ರಿ ನೈಟೆಲ್ಲ ಆಯಿತು. ನೈಟೆಲ್ಲ ಆಗಿ ಬೆಳಗ್ಗೆ ಎದ್ದು ನಾವು ತನಿಯರೇಗೆ ಹೋಗ್ತಿದ್ದಲ್ಲ ನಾನು ಯಾವಾಗಲೂ ವರ್ಷ ಮತಿತಾಳೇಶ್ವರ ದೇವಸ್ಥಾನ ಅಂತ, ಅಲ್ಲಿಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಈ ಸರಿ. ಯಾಕೆಂದರೆ ನಮ್ಮ ಮನೆಯವ್ರು ಕಾರ್ ತೊಗೊಂಬರ್ತಾರೆ, ಅವ್ರು ಬರ್ತಾರೆ ಅಂತ ನಾನು ಬಸ್ಸಲ್ಲಿ ಬಂದೆ ಅಂದ. ಹಾಗಾಗಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ನಡ್ಕೊಂಡು ಹೋಗಿ ಅಲ್ಲಿ ದೇವ್ರ ಪೂಜೆ ಸಲ್ಲಿಸಿ ದೇವ್ರಿಗೆಲ್ಲ ಕೈ ಮುಗಿದು ಎಲ್ಲರೂ, ಅಂದರೆ ಮನೇಲಿ ಬೇಗ ಬೆಳಿಗ್ಗೆ 5 ಗಂಟೆ ರಾತ್ರಿಗೆ ಎದ್ದು ಸ್ನಾನ ಮಾಡಿ ಬೇಗ ಬಂದಿದ್ದೀವಿ. ಯಾಕೆಂದರೆ ಬೆಳಿಗ್ಗೆ ಮನೇಲಿ ಪೂಜೆ ಬೇರೆ ಇದೆ. ಈಗ ಹೋದ ತಕ್ಷಣ ಕಂದಾಯ ಬರುತ್ತೆ, ಹಾಗಾಗಿ ಇಲ್ಲಿ ತನಿ ಎರ್ಬಿಟ್ಟು ಹೋಗೋಣ ಅಂತ ಬೇಗ ಬಂದಿದ್ದೀವಿ. ಈಗ ಆಲ್ರೆಡಿ ಆಗಿದೆ, ಈಗೆಲ್ಲ ಪೂಜೆನೂ ಆಯಿತು. ಈಗ ಹಾಲು ಬಿಟ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗ ಒಬ್ಬೊಬ್ಬರಾಗೆಲ್ಲ ಪೂಜೆ ಮಾಡಾಯಿತು. ಪೂಜೆ ಆದ ತಕ್ಷಣ ಪಟ ಅಂತ ಹೊರಡಬೇಕು. ಯಾಕೆಂದರೆ ಮನೆಯಲ್ಲಿ ಕಂದಾಯ ಬರುತ್ತೆ. ಈಗ ಅಂದರೆ ಮನೆ ದೇವ್ರು ಬರ್ತದೆ ಮನೆಗೆ, ಅಲ್ಲಿ ಪೂಜೆಗೆ ರೆಡಿ ಮಾಡ್ಕೋಬೇಕಲ್ಲ ಬೇಗ. ಹಂಗಾಗಿ ಇಲ್ಲಿ ಪೂಜೆ ಮುಗಿಸಿ ಪಟ ಹೊರಡೋಣ ಅಂತ 1-2 ಫೋಟೋ ತಕ್ಕೊಂಡು ಹೊರಡ್ತಾಯಿದ್ದೀವಿ. ಈಗ 1-2 ಫೋಟೋ ತಕ್ಕೊಂಡು ಮತ್ತು ಹೋಗ್ತಾ ಬೇಗ ಹೋಗಬೇಕಲ್ಲ, ಹಂಗಾಗಿ ನಡ್ಕೊಂಡು ಹೋಗ್ತಾಯಿದ್ದೋ. ಮಕ್ಕಳೆಲ್ಲ ಪಿ ಅಂತೆ ಆಟ ಸಾಮಾನೆಲ್ಲ ತೊಗೊಂಡ್ರು. ನಾವು ಬೋಂಡ, ಬಜ್ಜಿ
ಈಗ ಹೋದ ತಕ್ಷಣ ತಿಂಡಿಗೆ ಬೋಂಡ ಬಜ್ಜಿ ಬಿಸಿ ಬಿಸಿಯಾಗಿತ್ತು. ಹಂಗಾಗಿ ಬೋಂಡ ಬಜ್ಜಿ ಎಲ್ಲ ತೊಗೊಂಡು ಪಟ ಪಟ ಅಂತ ಎಲ್ಲರೂ ನಡ್ಕೊಂಡು ಹೋಗ್ತಾಯಿದ್ದೀವಿ. ನಡಿಬೇಕಾದ್ರೂ ಅಷ್ಟೇ, ಒಬ್ಬರೇ ನಡಿಬೇಕು ಅಂದರೆ ಒಂಥರ ಬೋರ್ ಆಗುತ್ತೆ. ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಸೇರಿ ನಡ್ಕೊಂಡು ಹೋಗ್ತಾಯಿದ್ರೆ ಒಂಥರ ಖುಷಿ ಅನಿಸುತ್ತೆ. ನಡ್ಕೊಂಡು ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ನಡಿಬೇಕಾದ್ರೆ. ಆಯಾಸ ಆಗೋನೂ ಆಗಲ್ಲ, ಏನಿಲ್ಲ. ಈಗ ಆಲ್ರೆಡಿ ಮನೆಗೆ ಬಂದಿದ್ದೀವಿ. ಅಮ್ಮ ಆಲ್ರೆಡಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದಾರೆ. ಈಗ ಬೇಗ ಬೇಗ ಅನ್ನ ಒಗ್ಗರಣೆ ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಹಂಗಾಗಿ ಒಗ್ಗರಣೆ ಹಾಕ್ಬಿಟ್ಟು ನೆಕ್ಸ್ಟ್ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಈಗ ದೇವ್ರ ಪೂಜೆ ಎಲ್ಲ ಆಯಿತು. ದೇವ್ರ ಪೂಜೆ ಎಲ್ಲ ಆದಮೇಲೆ ಬೆಳಗ್ಗೆ ಸಂಜೆ ತನಕ ಫುಲ್ ಅಡುಗೆನೇ ಆಯಿತು. ಅಡುಗೆ ಎಲ್ಲ ಮುಗೀತು. ಈಗ ಎಡೆ ಹಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಅಂದರೆ ನಾವು ಹೇಳಿದ್ವಲ್ಲ, ವರ್ಷಕ್ಕೊಂದ್ಸತಿ ಎಡೆ ಹಾಕ್ತೀವಲ್ಲ, ಹಿರಿಕರಿಗೆ ಎಡೆ ಹಾಕ್ಬೇಕಲ್ಲ, ಅದನ್ನು ನಾವು ಗಣೇಶ ಹಬ್ಬದ ದಿವಸನೇ ಹಾಕ್ತೀವಿ. ಗಣೇಶ ಗೌರಿ ಎರಡೂ ಇಟ್ಟು ಹಿರಿಕರ ಫೋಟೋ ಎಲ್ಲ ಇಟ್ಟು ಹೊಸ ಬಟ್ಟೆ ಇಟ್ಟು ಎಡೆ ಹಾಕ್ಬೇಕು. ಈ ಥರ ಅಪ್ಪ ಮನೆ ಕಡೆ ಸಂಪ್ರದಾಯ ಬಂದು ಈ ಥರ ಇದೆ. ಹಂಗಾಗಿ ಈ ಥರ ಎಡೆ ಹಾಕ್ತಾಯಿದ್ದೀವಿ. ಈ ಥರ ಎಡೆ ಹಾಕಿ ಫುಲ್ಲು ತಿಂಡಿ ಎಲ್ಲ ನಾವು ಏನೇನು ತಿಂಡಿ ಮಾಡಿರ್ತೀವಿ ಎಲ್ಲ ತಿಂಡಿನೂ ಜೋಡಿಸಿಟ್ಟು ಹೊಸ ಬಟ್ಟೆ ಇಟ್ಟು ಎಲ್ಲರಿಗೂ ಎಡೆ ಹಾಕ್ತೀವಿ. ನೋಡಿ, ಗಣೇಶ ಗೌರಿ ಬಂದು ದೇವರ ಮುಂದೆ ಇಟ್ಟಿರ್ತೀವಿ. ಗಣೇಶ ಗೌರಿ ಹಿಂದೆ ಬಂದು ಫೋಟೋಸ್ ಎಲ್ಲ ಇಟ್ಟು ಹೊಸ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಹೊಸ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡಿ ವರ್ಷಕ್ಕೊಂದ್ಸತಿ ಇದೇ ರೀತಿ ಮಾಡೋದು ನಮ್ಮ ಕಡೆ ಯಾವಾಗಲೂ. ಅದಕ್ಕೋಸ್ಕರ ಈ ಥರನೇ ಮಾಡೋದು. ಈಗ ಇದೆಲ್ಲ ಆಯಿತು, ನೈಟೆಲ್ಲ ಮುಗಿದು ಬೆಳಗ್ಗೆ ಅದಕ್ಕೆ ಗಣೇಶನ ಬಿಡಬೇಕಲ್ಲ, ಒಂದೇ ದಿವಸ ಗಣೇಶ. ಅದಾದ ನಾಳೆಗೆ ಗಣೇಶನ ಬಿಟ್ಬಿಡ್ತೀವಿ. ಹಾಗಾಗಿ ಬೆಳಗ್ಗೆ ಎದ್ದು ದೇವರಿಗೆ ನೈವೇದ್ಯ ಮಾಡಿ ಗಣೇಶನೆಲ್ಲ ಬಿಡೋಣ ಅಂತ ಹೋಗಿದ್ದೀವಿ. ಗಣೇಶನೆಲ್ಲ ಮಕ್ಕಳು ತುಂಬ ಖುಷಿಯಿಂದ ಬಿಡ್ತಾರಲ್ಲ, ಅದೇ ರೀತಿ ಹೋಗಿ ಅಲ್ಲಿ ನಾಲೆ ಇದೆ ತುಂಬ, ಅಂದರೆ ಕಾವಲಿ ಅಂತೀವಿ ನಾವು, ನೀರಿದೆ. ಅಲ್ಲಿಗೆ ತಗೊಂಡೋಗಿ ಗಣೇಶನಿಗೆಲ್ಲ ಪೂಜೆ ಮಾಡಿ ಈ ಗಣೇಶನ ಬಿಟ್ಟು ಬರೋಣ ಅಂತ ಬಂದಿದ್ದೀವಿ. ಈಗ ಅದೇ ನಡೀತಾ ಇದೆ ನೋಡಿ.
ಈಗ ಗಣೇಶ ಗೌರಿ ಎಲ್ಲ ಬಿಟ್ಟಾಯಿತು. ಸೀದಾ ಮನೆಗೆ ಬಂದು ರೆಡಿಯಾಗಿ ಜಾತ್ರೆಗೆ ಹೋಗ್ತಾಯಿದ್ದೀವಿ. ನಾನು ಹೋದ ಸರಿನೂ ತೋರಿಸಿದ್ದೆ ಜಾತ್ರೆ ವಿಡಿಯೋ. ಈ ಸರಿನೂ ಅದೇ ಥರ ಸೇಮ್ ಜಾತ್ರೆಗೆ ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಜಾತ್ರೆಗೆ ಹೋಗಿ ಒಂದು ರೌಂಡ್ ತಿರುಗಿ ಬಂದರೆ ಒಂಥರ ಸಮಾಧಾನ ಆಗುತ್ತೆ. ಯಾಕೆಂದರೆ ವರ್ಷಕ್ಕೊಂದ್ಸತಿ ಬರೋ ಜಾತ್ರೆ ಅಲ್ವಾ, ತುಂಬ ಖುಷಿ ಪಡ್ತೀವಿ ನಾವೆಲ್ಲರೂ. ಜಾತ್ರೆ ಅಂದ್ರೇ ನಮಗೆಲ್ಲರಿಗೂ ಖುಷಿ. ಹಾಗಾಗಿ ಎಲ್ಲರೂ ಬೇಗ ಬೇಗ ರೆಡಿಯಾಗಿ ಎಲ್ಲರೂ ಬೇಗ ಬೇಗ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಂದರೆ, ನಾನು ಯೂಸ್ ಮಾಡಿರೋ ಲಿಪ್ಸ್ಟಿಕ್ಕು ಮತ್ತು ನಾನು ವೇರ್ ಮಾಡಿರೋ ಡ್ರೆಸ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಲಿಪ್ಸ್ಟಿಕ್ ಹಾಗೂ ಡ್ರೆಸ್ಸು ಹಾಗೂ ಮತ್ತು ಪರ್ಸು ಇಷ್ಟನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೀವು. ಬೇಕಿತ್ತಂದರೆ ತೊಗೋಬೋದು. ನೆಕ್ಸ್ಟ್ ಬಂದು ಈಗ ಜಾತ್ರೆ ಒಳಗಡೆ ಎಲ್ಲ ಹೋಗ್ತಾಯಿದ್ದೀವಿ. ಜಾತ್ರೆ ಎಲ್ಲ ಹೋಗಿ ಒಂದು ರೌಂಡು ಸುತ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಈಗೆಲ್ಲ ಜಾತ್ರೆ ಎಲ್ಲ ಸುತ್ತ ಬಂದು ನೈಟ್ ಅಲ್ಲೇ ಹಾರ್ಟಾಗಿ ಬೆಳಗ್ಗೆ ಎದ್ದು ಹೊರಡ್ತಾಯಿದ್ದೀವಿ ಬೆಂಗಳೂರಿಗೆ ವಾಪಸ್ಸು. ಈಗ ಹಬ್ಬ ಫಂಕ್ಷನ್ ಎಲ್ಲ ಮುಗೀತು, ನಮ್ಮ ಪಯಣ ಬೆಂಗಳೂರು ಕಡೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.